ಆದರ್ಶವಾಣಿ ಮುಳ್ಳೂರು ಯೂಟ್ಯೂಬ್ಗೆ ಸ್ವಾಗತ ಸುಸ್ವಾಗತ. ಶಿಕ್ಷಕ ಕಲ್ಯಾಣ ಪ್ರತಿಷ್ಠಾನ ಹಾಗೂ ಗುರುಭವನ ಕಟ್ಟಡ ನಿರ್ಮಾಣ ಸಮಿತಿ ಇವರ ಆಶ್ರಯದಲ್ಲಿ ಇಂದು ಗುರುಭವನ ಕಟ್ಟಡದ ಭೂಮಿ ಪೂಜೆ ನೆರವೇರಿತು. ಶ್ರೀ ಅಶೋಕ್ ಪಟ್ಟಣ ಮುಖ್ಯ ಸಚೇತಕರು, ಕರ್ನಾಟಕ ಸರ್ಕಾರ, ಬೆಂಗಳೂರು ಇವರು ಭೂಮಿ ಪೂಜೆ ನೆರವೇರಿಸಿ ಎಲ್ಲಾ ಶಿಕ್ಷಕ ಬಳಗಕ್ಕೂ ಕೂಡ ನಾನು ಅನಂತ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ಎಲ್ಲರೂ ಹನಿ ಹನಿ ಕೂಡಿದ್ರೆ ಹಳ್ಳ ಎಂಬಂತ ರೀತಿಯಲ್ಲಿ ಕನಿಷ್ಠವಾಗಿ 2,500 ರೂಪಾಯಿಗಳನ್ನ, ಗರಿಷ್ಠವಾಗಿ 55,000 ರೂಪಾಯಿಗಳನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಎಲ್ಲ ಗುರುಗಳಿಗೂ ಕೂಡ ಅನಂತವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನ ಮಾನ್ಯ ಶಾಸಕರ ಪರವಾಗಿ ತಮಗೆ ಮತ್ತೊಮ್ಮೆ ಕೊಡ್ತಾ ಇದ್ದೇನೆ. ಅಶೋಕಣ್ಣ ಅಮ್ಮ ಪಟ್ಟಣರವರು, ವಿಧಾನಸಭಾ ಸದಸ್ಯರು, ರಾಮದುರ್ಗ ಕ್ಷೇತ್ರ ಮುಖ್ಯ ಸಚೇತಕರು, ಕರ್ನಾಟಕ ಸರ್ಕಾರ, ಬೆಂಗಳೂರು ಇವರು ಎಲ್ಲ ವಿದ್ಯಾರ್ಥಿಗಳನ್ನ, ಪಾಲಕರನ್ನ, ತಾಯಂದಿರನ್ನ, ಶಿಕ್ಷಕರನ್ನ ಹುರಿದುಂಬಿಸುವ ನಿಟ್ಟಿನಲ್ಲಿ ಈ ಒಂದು ಕಾಂಪ್ಲಿಮೆಂಟರಿ ಮೆಡಿಸಿನ್ ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಮಾನ್ಯ ಶಾಸಕರನ್ನ ಅಭಿನಂದಿಸೋಣ. ಮನಸ ಇಚ್ಛೆ ಅದೆಲ್ಲ ದೇಣಿಗೆ ಕೊಟ್ಟಿದ್ದೀರಿ. ಇದೇ ರೀತಿ ನಿಮ್ಮ ಇಲಾಖೆ ಮುಂದೆ ಏನೇ ಕೆಲಸ ಬಂದರೂ ಕೂಡ ತಾವು ಅದೇ ರೀತಿ ದೇಣಿಗೆ ರಾಮದುರ್ಗ ತಾಲೂಕನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಮಟ್ಟದ ಸ್ಥಾನಕ್ಕೆ ತರಲು ಶಿಕ್ಷಕರು ಇಲಾಖೆ ಶ್ರಮಿಸಬೇಕೆಂದು ಹೇಳಿದರು. ಮುಂದುವರೆದು ಶಿಕ್ಷಕರು ಸಮಾಜಕ್ಕೆ, ಮಕ್ಕಳಿಗೆ ಮಾದರಿಯಾಗಿ ಉತ್ತಮ ಶಿಕ್ಷಣ ನೀಡುವತ್ತ ಶ್ರಮ ವಹಿಸಬೇಕೆಂದರು. ಮುಂದಿನ ವರ್ಷದಿಂದ ತಾಲೂಕಿನ ಎಲ್ಲ ಮಕ್ಕಳಿಗೆ ಉಚಿತವಾಗಿ ನೋಟು ಪುಸ್ತಕ ಹಾಗೂ ಬ್ಯಾಗುಗಳನ್ನು ವಿತರಿಸಲಾಗುವುದೆಂದು ತಿಳಿಸಿದರು. ರಾಮದುರ್ಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾತನಾಡುತ್ತಾ, ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಯಾವುದೇ ಕೆಲಸಗಳಿದ್ದರೂ ಶಾಸಕರು ಸಹಾಯ ಸಹಕಾರ ನೀಡಿದ್ದಾರೆ ಎಂದರು. ಮುಂದೆಯೂ ಇದೇ ರೀತಿ ನಮಗೆ ಸಹಕಾರ ಇರಲೆಂದರು. ಖಾನಪೇಟ ಹಾಗೂ ಕಿತ್ತೂರು ಗ್ರಾಮಗಳ ಶಾಲಾ ಕಟ್ಟಡಗಳಿಗೆ ತಲಾ 1 ಕೋಟಿ ರೂಪಾಯಿ ಮಂಜೂರಾಗಿದ್ದು ಶೀಘ್ರದಲ್ಲಿ ಭೂಮಿ ಪೂಜೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪರೀಕ್ಷಾ ಭಯ ಹೋಗಲಾಡಿಸಲು ಶಾಸಕರ ತಿಳಿವಳಿಕೆ ಕರಪತ್ರ ಬಿಡುಗಡೆಗೊಳಿಸಲಾಯಿತು. ಸಮಾರಂಭದಲ್ಲಿ ಶಿಕ್ಷಣ ಸಂಯೋಜಕರಾದ ಶ್ರೀ ಜೆ.ಸಿ. ಶೀಲವಂತಮಠ, ಪ್ರದೀಪ್ ಪಟ್ಟಣ, ಪರಪ್ಪ ಜಂಗವಾಡ, ಸತೀಶ ಜಿನಗಾ, ಕಟ್ಟಿಮನಿ, ಎಲ್ಲ ಬಿಆರ್ಪಿ, ಸಿಆರ್ಪಿ, ಶಿಕ್ಷಣ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು, ಶಿಕ್ಷಕ ಬಳಗ ಮುಂತಾದವರು ಉಪಸ್ಥಿತರಿದ್ದರು. ಶ್ರೀ ಆನಂದ ಜೋಶಿ ಬಿಆರ್ಪಿ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.